ಬಸನಗೌಡ ಬಾದಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಪ್ರಯುಕ್ತ ಬಳಗಾನೂರಿನ ಬಸನಗೌಡ ಬಾದಲಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಮರಡ್ಡಿ ಅವರ ನೇತೃತ್ವದಲ್ಲಿ ಸಕಲ ಪದಾಧಿಕಾರಿ ಸದಸ್ಯರ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬೈಕ್ ಜಾಥಾ ಮಾಡುವ ಮೂಲಕ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಗೌರವ ಸನ್ಮಾನ ಮಾಡಿದರು. ಅದರ ಜೊತೆಗೆ ಮಸ್ಕಿ ತಾಲೂಕಾ ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ಮಲ್ಲನಗೌಡ ಸುಂಕನೂರು ಮತ್ತು ಮಹಾಂತೇಶ ಜಾಲವಾಡಗಿಯವರಿಗೂ ಸನ್ಮಾನ ಮಾಡಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ನ್ಯಾಯವಾದಿ ನಿರುಪಾದೆಪ್ಪನವರು ಬಸನಗೌಡರ ಹಾದಿ ಹೂವಿನ ಹಾಸಿಗೆಯಾಗಿರದೆ ಮುಳ್ಳಿನ ಹಾಸಿಗೆಯಾಗಿತ್ತು. ಆದರೂ ಧೃತಿಗೆಡದೆ ಅವರು ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಅವರ ರಾಜಕೀಯ ಜೀವನ ಇನ್ನೂ ಅತ್ಯುನ್ನತವಾದ ಸ್ಥಾನಕ್ಕೇರಲಿ ಎಂದು ಹರಸಿದರು. ನಂತರ ಹನುಮೇಶ ಬಾಗೋಡಿ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಧಾನ ಪರಿಷತ್ ನೂತನ ಸದಸ್ಯ ಬಸನಗೌಡ ಬಾದಲಿ, ನಿಮ್ಮ ಪ್ರೀತಿ ಅಭಿಮಾನ ಕಂಡು ನಾನು ಮೂಕವಿಸ್ಮಿತನಾಗಿದ್ದೇನೆ. ನಿಮ್ಮ ಅಭಿಮಾನವೇ ನಾನು ಈ ಸ್ಥಾನಕ್ಕೇರಲು ಸಹಕಾರಿಯಾಗಿದೆ. ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರೊಂದಿಗೆ ಚರ್ಚಿಸಿ ನಿಮ್ಮ ಬೇಡಿಕೆಗಳನ್ನು ಆದ್ಯತೆಯಾನುಸಾರ ಈಡೇರಿಸುವ ಪ್ರಯತ್ನ ಮಾಡುವೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಎಚ್.ಬಿ. ಮುರಾರಿ, ನಿರುಪಾದೆಪ್ಪ ವಕೀಲರು, ಬಸನಗೌಡ ಮುದೇಗೌಡ್ರು, ಮಹಾಂತೇಶ ಬಾಗೋಡಿ, ಶಿವಣ್ಣ ನಾಯಕ, ಸಿದ್ದನಗೌಡ, ನಾಗರಬೆಂಚಿ, ಕರಿಯಪ್ಪ, ರಮೇಶ ಕರೆಕುರಿ ಉಪಸ್ಥಿತರಿದ್ದರು. ಈ ವೇಳೆ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರುವ ಹುಸೇನ ಬಾಷಾ ಬೂದುಗುಂಪ ಸ್ವಾಗತಿಸಿದರೆ, ವೀರಭದ್ರಿ ಹೊಸಮನಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಬಸನಗೌಡ ಬಾದಲಿ ಅಭಿಮಾನಿಗಳ ಬಳಗದ ಪದಾಧಿಕಾರಿ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಂಚೂಣಿಯ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಬಸನಗೌಡರಿಗೆ ಸನ್ಮಾನ ಮಾಡುವಂಥದ್ದು ಅವರೊಬ್ಬರಿಗೆ ಅಲ್ಲ, ಅವರು ಸಾಧನೆ ಮಾಡಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಅಷ್ಟೆಲ್ಲ ರಾಷ್ಟ್ರ ಮಟ್ಟಕ್ಕೆ ಒಂದು ನಾಯಕತ್ವವನ್ನು ಗುರುತಿಸಿ ಬೆಳೆದಂತ ಒಬ್ಬ ನಾಯಕ. ಆ ಒಂದು ನಾಯಕತ್ವ ಬಸನಗೌಡರಿಗೆ ಒಬ್ಬರಿಗೆ ಸೀಮಿತ ಅಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರಿಗೂ ನಾನು ಸಹ ಈ ಒಂದು ಮೆಟ್ಟಲನ್ನು ಹತ್ತಬಲ್ಲೆ ಅಂತಕ್ಕಂಥ ಸ್ಫೂರ್ತಿ ನೀಡಿರ್ತಕ್ಕಂಥ ಸಂದರ್ಭ. ಇವತ್ತು ಬಸನಗೌಡರಿಗೆ ಜೈಕಾರ ಹಾಕಿದ್ರಷ್ಟೇ ಅದು ಸಮಂಜಸವಾದಂಥದ್ದಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಯುವ ಮಿತ್ರರು ಬಸನಗೌಡರು ಈ ಸಂವಿಧಾನದ ಮೆಟ್ಟಲವನ್ನ ಹತ್ತಿ ಶಿಖರವಾದಂತ ಒಂದು ಸ್ಥಾನವನ್ನು ಮುಟ್ಟಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲೇನೆ ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಯುವಕರು ಅರ್ಥಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡುವುದಕ್ಕೆ ನಮಗೂ ಸಹ ಸಾಧ್ಯ ಅಂತಕ್ಕಂಥದ್ದು ಇವತ್ತು ಬಸನಗೌಡರು ತೋರಿಸಿಕೊಟ್ಟಿದ್ದಾರೆ. ಅಂತ ವಿಚಾರದಲ್ಲಿ ತಾವೆಲ್ಲರೂ ತಮ್ಮ ವಿಚಾರ ಇರಬೇಕು, ತಮ್ಮ ಆಲೋಚನೆ ಇರಬೇಕು, ತಮ್ಮ ಚಿಂತನೆ ಇರಬೇಕಂತ ನಾನು ಕಳಕಳಿ ಹೇಳ್ತೇನೆ.